Hello, students. Welcome to my channel, English with Basuraj sir. My name is Basurajappa, an English teacher. Today, let us learn about some similar words. For example, its and its. First one is its. Second one is it apostrophe s. Let us study what's the difference between these two. ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನ ತಿಳ್ಕೊಳ್ಳೋಣ. Its is a possessive determiner. It is a possessive determiner. It's is a possessive determiner. Just like uh, my, your, his, or her. Example: the lion lifted its head. Lifted its head. It's ಅಂದ್ರೆ ಅದರ ಅಂತ ಅರ್ಥ. It's is the possessive determiner, just like my, your, his, or her. ಇದು possessive determiner ಇದ್ದಂಗೆ. My, your, his, or ಇದ್ದಂಗೆ. For example, the lion lifted its head. ಸಿಂಹವು ತನ್ನ ತಲೆಯನ್ನು ಎತ್ತಿತು. ಇಲ್ಲಿ ತನ್ನ, ಇಟ್ಸ್ ಅಂದ್ರೆ ತನ್ನ ಅಂತ ಅರ್ಥ ಆಗುತ್ತೆ, ಅಥವಾ ಅದರ. It refers to something belonging to that. For example, the cat's hurt its foot. The cat's hurt its foot. ಅಂದ್ರೆ ಏನು, ಬೆಕ್ಕು, ಇಲ್ಲಿ ಕ್ಯಾಟ್ಸ್ ಅಂದ್ರೆ ಕ್ಯಾಟ್ ಹ್ಯಾಸ್, ಅದು ಹರ್ಟ್ ಇಟ್ಸ್ ಫುಡ್. ಇದು ಹ್ಯಾಸ್ ಅಂತ, ಇದು ಈ ಸಲ ಇದು ಹ್ಯಾಸ್. ಹರ್ಟ್ ಇಟ್ಸ್ ಫುಡ್, ತನ್ನ ಕಾಲನ್ನ ನೋವು ಮಾಡ್ಕೋತು, ಗಾಯ ಮಾಡ್ಕೋತು. ಇಲ್ಲಿ ಅದರ ಅಥವಾ ತನ್ನ ಅಂತೂ ಆಗತ್ತೆ ನೋಡಿ, ಇಟ್ಸ್ ಇರುತ್ತೆ. ಅದೇ ಇಟ್ಸ್ ಅಂತಂದ್ರೆ ಏನು, ಇಟ್ ಅಪಾಸಿಯಫ್ ಅಂದ್ರೆ ಇಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಇಟ್ ಈಸ್. ಈ ಇಟ್ಸ್ ಅಂದ್ರೆ ಶಾರ್ಟ್ ಫಾರ್ಮ್ ಆಫ್ ಇಟ್ ಈಸ್. ಇಟ್ ಈಸ್ ಎ ಕೋಲ್ಡ್ ಡೇ. ಅದು ಒಂದು ಚಳಿಗಾಲದ ದಿನ. ಇಲ್ಲಿ ಇಟ್ ಈಸ್ ಅಂತ ಅರ್ಥ. ಇಟ್ ಮೀನ್ಸ್ ಇಟ್ ಈಸ್. ಇಟ್ ಈಸ್ ಅಂತ ತಿಳ್ಕೊಬೇಕು ನಾವು. ಈ ಅಪಾಸ್ಟ್ರಫಿ ಎಸ್ ಬಂದ್ರೆ ಇಟ್ ಈಸ್ ಅಂತ ತಿಳ್ಕೊಬೇಕು ನಾವು. ಈಗ ನಾವು ಸ್ವಲ್ಪ ಇದೇ ತರ ಎಕ್ಸಾಂಪಲ್ಗಳನ್ನ ನೋಡೋಣ. It's a contraction. It is late. It stopped raining. Stopped raining. ಇಲ್ಲಿ ಇಟ್ಸ್ ಅಂದ್ರೆ ಇಟ್ ಈಸ್ ಅಂತ. ಇಟ್ ಈಸ್ ಸ್ಟಾಪ್ಡ್ ರೈನಿಂಗ್ ಅಂದ್ರೆ ಮಳೆ ಬೀಳೋದು ನಿಂತೋಗಿದೆ. ಲೆಟ್ಸ್ ಮೂವ್ ಆನ್, ನಾವು ಹೊರಡೋಣ ಅನ್ನೋ ಅರ್ಥವನ್ನ ಕೊಡುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಈಗ ನಾವು ಇದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನದು, ಕ್ವೈಟ್ ಮತ್ತು ಕ್ವೈಟ್ಗಿರೋ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ಎರಡು ತರ ಸ್ಪೆಲ್ಲಿಂಗ್ ಇದೆ, QUITE, ಇನ್ನೊಂದು QUIET. ಕ್ವೈಟ್ ಅಂದ್ರೆ ಪೂರ್ಣ ಅಂತ ಅರ್ಥ, ಪೂರ್ತ ಅಥವಾ ಪೂರ್ಣ, ಸಂಪೂರ್ಣ. ಈ ಕ್ವೈಟ್ ಅಂದ್ರೆ ನಿಶ್ಶಬ್ದ. Quite is an adverb of degree.
It can mean fairly, in fairly or completely. It can mean fairly or completely. Our neighbors are quite noisy. Example, quite ಅನ್ನೋದು ಅಡ್ವರ್ಬ್ ಆಫ್ ಡಿಗ್ರಿ, ಅದೊಂದು ಕ್ರಿಯಾ ವಿಶೇಷಣ. ಇಟ್ ಟೆಲ್ಸ್ ಅಬೌಟ್ ದ ವರ್ಕ್, ಹೌ ಇಟ್ ವಾಸ್ ಡನ್. ಇಟ್ ಕ್ಯಾನ್ ಮೀನ್ ಫೇರ್ಲಿ ಆರ್ ಕಂಪ್ಲೀಟ್ಲಿ. ಅದು ಸಂಪೂರ್ಣ ಅರ್ಥವನ್ನು ಕೊಡುತ್ತೆ. ಯಾವುದು? ಕ್ವೈಟ್ ಅಂತಕ್ಕಂಥದ್ದು ಪೂರ್ಣವಾಗಿದೆ. ಉದಾಹರಣೆಗೆ, ಅವರ್ ನೈಬರ್ಸ್ ಆರ್ ಕ್ವೈಟ್ ನಾಯ್ಸಿ. ನಮ್ಮ ಪಕ್ಕದ ಮನೆಯವರು ತುಂಬಾ ಗಲಾಟೆ ಮಾಡ್ತಾರೆ. ಇಲ್ಲಿ ತುಂಬಾ ಅರ್ಥವನ್ನು ಕೊಡುತ್ತೆ. ಇದು ಕೂಡ ಅಡ್ವರ್ಬ್ ಇದು. ಹಾಗೇನೆ he is quite good in his manners. In his manners. ಅವನ ನಡವಳಿಕೆಯಲ್ಲಿ QUIT ಕ್ವೈಟ್ ತುಂಬಾ ತುಂಬಾ ಒಳ್ಳೆಯವನು, ಅವನ ನಡವಳಿಕೆಯಲ್ಲಿ ತುಂಬಾ ಒಳ್ಳೆಯವನು ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗೆ ನಾವು ಇನ್ನೊಂದು ಕ್ವೈಟ್ ಇದೆಯಲ್ಲ, ಅದೇನು ಅಂತ ನೋಡೋಣ. QUIET ಕ್ವೈಟ್ ಅಂದ್ರೆ ನಿಶಬ್ದ, ಸೈಲೆನ್ಸ್, ಸೈಲೆನ್ಸ್ ಅನ್ನೋ ಅರ್ಥವನ್ನು ಕೊಡುತ್ತೆ. Quiet is opposite of loud or noisy. Quiet is opposite of loud or noisy. ಅಂದ್ರೇನು? ಕ್ವೈಟ್ ಅಂತಕ್ಕಂಥದ್ದು QUIET, ಕ್ವೈಟ್ ಅನ್ನೋದು ಗಲಾಟೆ ಅನ್ನೋದಕ್ಕೆ ವಿರುದ್ಧ ಪದ. ಗಲಾಟೆ, ಅತಿಯಾದಂತಹ ಶಬ್ದಕ್ಕೆ ವಿರೋಧ ಪದ. ಕ್ವೈಟ್ ಅಂದ್ರೆ ನಿಶಬ್ದ. ಉದಾಹರಣೆಗೆ, keep quiet. The teacher said, keep quiet. ನಿಶಬ್ದವಾಗಿರಿ, ನಿಶಬ್ದವಾಗಿರಿ, ಗಲಾಟೆ ಮಾಡಬೇಡಿ. ಡೋಂಟ್ ಟಾಕ್. ಕೀಪ್ ಕ್ವೈಟ್ ಅಂದ್ರೆ ಗಲಾಟೆ ಮಾಡಬೇಡಿ, ಡೋಂಟ್ ಟಾಕ್. ಯು ನೆವರ್ ಹಿಯರ್, ಶಿ ಈಸ್ ವೆರಿ ಕ್ವೈಟ್. She is very quiet. You never hear her moving about. You never hear her moving about. ಈ ಕ್ವೈಟ್ ಅಂದ್ರೆ ಏನು? ಕ್ವೈಟ್ ಅನ್ನೋದು ಲೌಡ್ಗೆ ಅಥವಾ ನಾಯ್ಸಿಗೆ ವಿರುದ್ಧವಾದ ಪದ. ಕೀಪ್ ಕ್ವೈಟ್, ಟೀಚರ್ ಸೆಡ್ ಕೀಪ್ ಕ್ವೈಟ್, ನಿಶಬ್ದವಾಗಿರಿ. ಕೀಪ್ ಕ್ವೈಟ್, ಗಲಾಟೆ ಮಾಡಬೇಡಿ, ಡೋಂಟ್ ಟಾಕ್ ಅಂತ. ಹಿ ಈಸ್ ವೆರಿ ಕ್ವೈಟ್, ಯು ನೆವರ್ ಹಿಯರ್ ಹರ್ ಮೂವಿಂಗ್ ಅಬೌಟ್. ಅವಳು ತುಂಬಾ ನಿಶಬ್ದವಾಗಿ ವ್ಯವಹರಿಸ್ತಾಳೆ ಎಲ್ಲವನ್ನ. ಅವಳು ನಡೆಯೋದು ಕೂಡ ನಿಮಗೆ, ಅವಳು ಚಲಿಸೋದು ಕೂಡ ನಿಮಗೆ ಗೊತ್ತಾಗಲ್ಲ. ಬಹಳ ನಿಶಬ್ದವಾಗಿ ಅವಳು ನಡೀತಾ ಇರ್ತಾಳೆ ಅನ್ನೋ ಅರ್ಥವನ್ನು ಕೊಡ್ತೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು ಎರಡು ವಿಶೇಷವಾದಂತಹ ವಿ ಹ್ಯಾವ್ ಲರ್ನ್ಡ್ ದ ಡಿಫರೆನ್ಸ್ ಬಿಟ್ವೀನ್ ಇಟ್ಸ್ ಅಂಡ್ ಇಟ್ಸ್ and quiet and quiet. They look same. We hear same. We pronounce the word same. But there is a lot of difference between those words. That is why they are called similar words by look. But actually there is a lot of difference between those words. ಸೊ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.